ನನಗಿರುವಷ್ಟು ಗೋಳುಗಳು ದುಃಖಗಳು ದುಮ್ಮಗಳು ಜೈಲ್ ಸೇರಿ ಬೇಲಿಗೆ ಹೊಡೆದಾಡ್ತಾರೋ ಯಾವ ಮಿನಿಸ್ಟ್ರಿಗೂ ಇಲ್ಲ. ಸೂಪರ್ ಆಗಿರೋ ಹುಡುಗಿನ ಡಿನೋಟಿಫೈ ಮಾಡಕ್ ಹೋಗಿ ಸಿಕ್ಬಿದ್ಯೋ ಏನೋ. ಲೋ ಸೀನಪ್ಪ, ಈ ಹೆಣ್ಣು ಹೊನ್ನು ಮಣ್ಣು ಈ ಮೂರಲ್ಲಿ ಯಾವ್ದನ್ನ ನೆಚ್ಕೊಂಡ್ರು ಬಾಯಿಗೆ ಮೊನ್ನೆ. ನನ್ನ ಹೆಂಡತಿ ಜಾಜಿ ಜಂಬಲ್ದಿನಿ ಇದ್ದಾಳಲ್ಲ, ನಮ್ಮ ಮನೇಲಿರೋ ಎಲ್ರು ನನ್ನ ಎತ್ ಕಟ್ಬಿಟ್ಟು ನನ್ನ ಹತ್ರ ಇರೋದನ್ನೆಲ್ಲ ಹಂಗಂಗೆ ಕಿತ್ಕೊಂಡು ನನ್ನನ್ನ ಹಂಗಂಗೆ ಮೊಟಾಶ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾಳಲ್ಲ. ಹುಲಿತ್ರ ಗರ್ಜನೆ ಮಾಡೋದಲ್ವೇನೋ? ಗಂಡು ಕುರಿ ವಂಶದ ಕಟ್ಟ ಕಡೆ ಅಂತ ಓಡ್ಕೋತಿಯಾ? ಸೀನಪ್ಪ ನಾನು ಯಾವಾಗ ಹುಲಿ ತರ ಗರ್ಜನೆ ಮಾಡ್ಬೇಕು ಅಂತ ಅವಳ ವಿರುದ್ಧ ಸೆಟದ ನಿಲ್ತೀನೋ ಆವಾಗ ನನ್ನ ಬಾಯಿಂದ ಬರೀ ನಾಯಿ ಮರಿತರ ಸೌಂಡ್ ಬರುತ್ತೆ ಕಣ. ನನ್ನ ಕತೆ ಯಾರ ಹತ್ರನ ಹೇಳ್ಕೊಳ್ಳೋ, ಅದು ಒಂದು ದೊಡ್ಡ ಕತೆ ಕಣ. ಆ ತೆಂಗಿನ ಮರ ನೋಡ್ತಾರ, ಆ ಫ್ಲಾಶ್ ಬ್ಯಾಕ್ ನಿನಗೆ ಗೊತ್ತಾಗುತ್ತೆ. ಈ ತಿಂಗಳು ಈ 3ನ ಟರ್ನ್ ಕೊಟ್ಬಿಟ್ರೆ ಮುಂದಿನ ತಿಂಗಳು 6 ಆಗ್ಬಿಡುತ್ತೆ. ನೀನಲ್ಲೇ ಇರು. ನನ್ಗೆ 3000 ಕೊಡಿ, ನಾನು ಬ್ಯೂಟಿ ಪಾರ್ಲರ್ ಹೋಗ್ಬೇಕು. ದೇವರು ಕೊಟ್ಟ ತಂಗಿ, ಇವತ್ತು ನಾನು ಬ್ಯಾಂಕಿಗೆ 1 ಅಲ್ಲ 2 ಅಲ್ಲ 3 ಅಲ್ಲ ಒಟ್ಟು 4 ಲಕ್ಷಗಳನ್ನ ಕಟ್ಟಬೇಕು. ಏನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ, ಒಟ್ನಲ್ಲಿ ಈ ಮನೆ ನಾ ಕಿತ್ಕೊಳ್ರು. ಸುಸ್ತಾಗಿ ಬೀಳೋ ಬದಲು ಕೋಮಾ ಸ್ಟೈಲ್ ಹೋಗ್ಬಾರ್ದಿತ್ತ? ನೀನು ಆಡೋ ಮಾತಿಗೆ ಒಂದು ಅರ್ಥ ಬೇಡವೇನೋ? ನಾನು ಕೋಮಾಗ ಹೋಗ್ಬಿಟ್ಟಿದ್ರೆ ಏನಪ್ಪ ಆಗ್ತಿತ್ತು? ಕೋಮಾಕ್ ಹೋಗಿದ್ರೆ ನಿನ್ ಮೇಲೆ ಅಟ್ಯಾಕ್ ಮಾಡೋದು ಕಮ್ಮಿ ಆಗಿರೋದು. ಅಲ್ಲ ಕಣ ಸೀನಪ್ಪ, ಈಗ ನಾನು ಹೋಗ್ಬಿಟ್ಟಾಗ ನನ್ನ ಎಬ್ಸೋದಕ್ಕೆ ನನ್ನ ಪರವಾಗಿ ನನ್ನ ಜನಗಳು ಅಂತ ಯಾರಪ್ಪ ಇರ್ತಾರೆ? ನಿನಗ್ ಬೇಕಾಗಿರೋ ಡಾಕ್ಟರ್ನ ನಾನು ಕಳಿಸ್ತಿದ್ದೆ. ನನಗೆಲ್ಲ ಗೊತ್ತಾಗೋಯ್ತು. ಲೇಸಿನ ನಾನು ಈಗಿಂದೀಗ್ಲೇ ಕೋಮಾಗ ಹೋಗ್ಬಿಡ್ತೀನಪ್ಪ. ಇಲ್ಲ ಬೇಡ, ಮನೆ ಹೋಗು. ದೇವರು ಕೊಟ್ಟ ತಂಗಿ, ನಾನು ಯಾಕೋ ಕೋಮಾಗ ಹೋಗ್ತೀನಿ ಅಂತ ಅನಿಸ್ತಾ ಇದೆ ಕಣೆ. ನಾನು ಬದುಕಬೇಕು ಅಂದ್ರೆ ಅರ್ಜೆಂಟಾಗಿ ಡಾಕ್ಟರ್ನ ಕರ್ಸ್ಕೊಳ್ರೆ. ನನ್ನ ಮಗ ಈಗಲೇ ಸಾಯಲ್ಲ, ಅವನು ಗಟ್ಟಿ ಪುಂಡ. ಒಂದು ಡಾಕ್ಟರ್ ಫೋನ್ ಮಾಡೆ. ಪಾಂಡ್ರಂಗ, ನಾನು ಡಾಕ್ಟರ್ ಫಂಗಸ್ ಫರ್ನಾಂಡಿಸ್ ನಿನಗೆ ಮಂಪುರ್ ಪರೀಕ್ಷೆ ಮಾಡ್ತಾ ಇದ್ದೀನಿ. ಇದ್ಕೋಬೇಡ, ಕಮ್ ಬ್ಯಾಕ್. ನಾನು ಬದುಕಿರಬಾರ್ದು, ನಾನು ಸಾಯ್ಬೇಕು. ಪಾಂಡ್ರಂಗ, ನೀನ್ ಯಾಕೆ ಸಾಯ್ಬೇಕು? ಅದು ಸಾಲ ಶೇಟ್ ಹತ್ರ ಸಿಕ್ಕಾಪಟ್ಟೆ ಸಾಲ ಮಾಡ್ಬಿಟ್ಟಿದ್ದೀನಿ. ಸಾಲ ಯಾಕೆ ಮಾಡಕ್ ಹೋದೆ? ಅದು ಪಾಂಡ್ರಂಗ, ಅಯ್ಯೋ ಮತ್ತೆ ಕೋಮ ಹೋದ್ನಲ್ಲ. ಪಾಂಡು ಸೇಟು ಹತ್ರ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಹೀಗಾಗಿರೋದು. ಯಾಕೆ ಸಾಲ ಮಾಡ್ಕೊಂಡ ಅಂತ ನನ್ನಿಂದ ಚೆನ್ನಾಗಿ ನಿಮ್ಗೆ ಗೊತ್ತು. ಅವನ್ ಪ್ರಾಣ ನಿಮ್ ಕೈಯಲ್ಲಿದೆ. ಬೇಕು ಅಂದ್ರೆ ಕಾಪಾಡ್ಕೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ. ಪಾಂಡುರಂಗ, ಆಹಾ ಮಗು ತರ ಮಲಗಿದ್ದೀರಾ. ನೋಡ್ತಾ ಇದ್ರೆ ಹಾಗೆ ಹಾರಿಸ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ನಿಮ್ಮಂತ ಪೇಷಂಟ್ ಸಿಕ್ಕಿದ್ರೆ ನನ್ನ ಅದೃಷ್ಟ. ಯಾವ ದಿನದಲ್ಲಿ ನಾವಿಬ್ರು ಪ್ರೇಮಿಗಳಾಗಿದ್ವೋ ನನಗೆ ಗೊತ್ತಿಲ್ಲ. ನಾನೀಗ ನಿಮ್ಗೆ ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಮಾಡಿದ ತಕ್ಷಣ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನೀವು ನನ್ನ ಇಷ್ಟಪಡ್ಬೇಕು. ಓಕೆ? ಯಾರು ನೀನು ಚೆಲುವೆ? ನಾನು ಡಾಕ್ಟರ್ ನಳಿನಿ. ಮರ್ತ್ಬಿಟ್ರಾ? ನಿನ್ನ ಯಾವುದೋ ಜನ್ಮದಲ್ಲಿ ನೋಡಿದ ನೆನಪು. ಹೌದು, ನಮ್ದು ಜನ್ಮಾಂತರದ ಪ್ರೀತಿ. ಅಯ್ಯೋ ಪಾಂಡುರಂಗ, ಅಯ್ಯೋ ಕೋಮ ಹುಟ್ಟೋದ್ರೆ ಜೀವಕ್ಕೆ ಅಪಾಯ. ಬದುಕಲ್ಲ. ಓ ದೇವ್ರೆ, ನನ್ ಪೇಷಂಟ್ ಬದುಕಲ್ಲ ಅಂದ್ರೆ ನಾನು ಬದುಕಲ್ಲ. ನೋಡಿಲಿ, ಈ ಚಾಕು ತಗೊಂಡು ನಾನು ಚುಚ್ಕೋತೀನಿ. ಪಾಂಡುರಂಗ, ಈ ಜೀವ ನಿಮಗೆ ಅರ್ಪಿತ. ನೀವ್ಯಾಕ್ರಿ ಚಾಕು ಚಿತ್ಕೊಂಡು ಸತ್ತೋಗ್ತೀರಾ? ನೀವು ಕೋಮಾಗ ಹೋಗ್ತೀರಾ? ಇಲ್ಲಪ್ಪ, ನಾನು ಇನ್ನೊಂದ್ಸಲ ಜೀವನದಲ್ಲಿ ಯಾವತ್ತೂ ಕೋಮಾಗ ಹೋಗಲ್ಲ. ನಾನೀಗ ಸಂಪೂರ್ಣವಾಗಿ ಹುಷಾರಾಗ್ಬಿಟ್ಟಿದ್ದೀನಿ. ಇವಳು ಡಾಕ್ಟರ್ ನಳಿನಿ ಅಲ್ಲ, ಅಂಗನವಾಡಿ ಟೀಚರು, ನಮ್ಮ ಮಹಿಳಾ ಸಂಘದಲ್ಲಿ ಮೆಂಬರ್. ಅಂಗನವಾಡಿ ಮೇಡಮ್ ಅವ್ರೆ, ಇಷ್ಟು ದಿವಸ ತಾವು ನಮಗೆ ಟ್ರೀಟ್ಮೆಂಟ್ ಅಂತ ಕೊಟ್ಟಿದ್ದು? ನೀವು ಆಡಿದ ನಾಟಕನ ಬಯಲು ಮಾಡಕ್ಕೆ ನಾವಿಬ್ರು ಸೇರ್ಕೊಂಡು ಆಡಿದಕ್ಕ. ಇನ್ನೊಂದ್ಸಲ ಮನಿ ಕೊಡಲ್ಲ ಅನ್ನೆ. ಏನ್ರಿ ಮಾಡ್ಬಿಡ್ತೀರಾ? ನಿಮ್ಮನ್ನ ಪರ್ಮನೆಂಟ್ ಆಗಿ ಕೋಮಾ ಕಳಿಸ್ಬಿಡ್ತೀನಿ.